ಕೋಲಾರದ ಬ್ರೂಸ್ ಲೀ ಕರಾಟೆ ಶಾಲೆಯ ಕರಾಟೆ ಕ್ರೀಡಾಪಟುಗಳಿಗೆ ಕ್ರೀಡಾ ರತ್ನ ಅವಾರ್ಡ್ ಪ್ರಶಸ್ತಿ. ಸುದ್ದಿಯ ವಿವರ. ಕೋಲಾರ ನಗರದ PC ಬಡಾವಣೆಯಲ್ಲಿರುವ 100ಕ್ಕೂ ಹೆಚ್ಚು ಚಲನಚಿತ್ರದಲ್ಲಿ ನಟಿಸಿರುವ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಕರಾಟೆ ತರಬೇತುದಾರರಾದ ಕರಾಟೆ ಶ್ರೀನಿವಾಸ್ ರವರ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದು ರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ನಡೆದ ಚಾಂಪಿಯನ್ಶಿಪ್ನಲ್ಲಿ ಮೊದಲನೇ ಬಹುಮಾನಗಳನ್ನು ಪಡೆದ ಕರಾಟೆ ಕ್ರೀಡಾಪಟುಗಳಾದ ಮುರಳಿ, ಅಖಿಲ್, ಶ್ರೇಯಾನ್ ಜಾನ್ ರವರು ದಾವಣಗೆರೆಯಲ್ಲಿ ನಡೆದ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ ಮತ್ತು ಶ್ರೇಯಾನ್ ಜಾನ್, ವಂಶೀಕೃಷ್ಣ, ರೇವಂತ್, ಶೈನ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ, ಲಕ್ಷ್ಮೇಶ್ವರ್, ಗದಗ ಜಿಲ್ಲೆಯಲ್ಲಿ ನಡೆದ ಆಲ್ ಇಂಡಿಯಾ ಕಟ್-ಆಫ್ ಚಾಂಪಿಯನ್ಶಿಪ್ ಸ್ಪರ್ಧೆಗಳಲ್ಲಿ ಇವರಿಗೆ ಕ್ರೀಡಾ ರತ್ನ ಅವಾರ್ಡ್ ಪಡೆದುಕೊಂಡಿರುತ್ತಾರೆ. ಈ ಪ್ರಶಸ್ತಿಗಳನ್ನು ಕೋಲಾರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಮಂಗಳಾರವರು ಪ್ರಶಸ್ತಿ, ಪದಕ ಹಾಗೂ ಕ್ರೀಡಾ ರತ್ನ ಅವಾರ್ಡ್ ಪಡೆದ ಈ ಮೂವರು ಕ್ರೀಡಾಪಟುಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ, ಇಂತಹ ಕ್ರೀಡಾಪಟುಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಕರಾಟೆ ಕ್ರೀಡಾಪಟುಗಳ ಪೋಷಕರು, ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ವಹಿಸಿ ಅವನು ಸಾಕಷ್ಟು ಬಹುಮಾನಗಳನ್ನು ಪಡೆದಿದ್ದಾನೆ. ಸಾಕಷ್ಟು ಸುಧಾರಿಸ್ಕೊಂಡಿದ್ದಾನೆ. ಆರೋಗ್ಯನೂ ಸಹ ಸಂಪೂರ್ಣವಾಗಿ ಬದಲಾಗಿ ಚೆನ್ನಾಗಿದ್ದಾನೆ, ದಷ್ಟಪುಷ್ಟವಾಗಿ ಚೆನ್ನಾಗಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಒಂದು ಸಾಕಷ್ಟು ಪ್ರೋತ್ಸಾಹ ನಮ್ಮ ಕಡೆಯಿಂದ ನಾವು ಕೊಟ್ಟಿದ್ದೀವಿ. ಜೊತೆಗೆ ಅವರ ಗುರುಗಳು ಸಹ ಸಾಕಷ್ಟು ರೀತಿಯಲ್ಲಿ ಸಹಕರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೆಡ್ತಾ ಇತ್ತು. ಯಾವಾಗ ಕರಾಟೆಗೆ ಸೇರಿಕೊಂಡು ಅವತ್ತಿಂದ ಅವನ ಒಂದು ಆರೋಗ್ಯ ಅಂತಕ್ಕಂಥದ್ದು ಸಾಕಷ್ಟು ಬದಲಾಗಿದೆ. ಉತ್ತಮವಾಗಿ ಒಳ್ಳೆ ಸ್ಪೋರ್ಟಿವ್ ಆಗಿ ಅವನು ಭಾಗವಹಿಸ್ತಾ ಇದ್ದಾನೆ. ಒಳ್ಳೆ ಪ್ರಶಸ್ತಿಗಳು ತಗೊಳ್ತಾ ಇದ್ದಾನೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಭಾರತದ ಒಂದು ಮಟ್ಟದಲ್ಲೂ ಸಹ ಕೆಲವೊಂದು ಕಾಂಪಿಟೇಷನಲ್ಲಿ ಭಾಗವಹಿಸಿ ಅವನು ಸಾಕಷ್ಟು ಬಹುಮಾನಗಳನ್ನು ಪಡೆದಿದ್ದಾನೆ. ಸಾಕಷ್ಟು ಸುಧಾರಿಸ್ಕೊಂಡಿದ್ದಾನೆ. ಆರೋಗ್ಯನೂ ಸಹ ಸಂಪೂರ್ಣವಾಗಿ ಬದಲಾಗಿ ಚೆನ್ನಾಗಿದ್ದಾನೆ, ದಷ್ಟಪುಷ್ಟವಾಗಿ ಚೆನ್ನಾಗಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಒಂದು ಸಾಕಷ್ಟು ಪ್ರೋತ್ಸಾಹ ನಮ್ಮ ಕಡೆಯಿಂದ ನಾವು ಕೊಟ್ಟಿದ್ದೀವಿ. ಜೊತೆಗೆ ಅವರ ಗುರುಗಳು ಸಹ ಸಾಕಷ್ಟು ರೀತಿಯಲ್ಲಿ ಸಹಕರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.